ನಮಸ್ಕಾರ ಸ್ನೇಹಿತರೆ. ಒಬ್ಬ ಉತ್ತಮ ತಂದೆಯ ಯೋಚನೆ ಮತ್ತು ನಡವಳಿಕೆ ಮತ್ತು ಕೆಲವು ಸಮಯ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಒಂದು ಸಣ್ಣದಾದಂಥ ಊರು, 60-70 ಮನೆಗಳಿದೆ. ಎಲ್ಲ ಮನೆಯಲ್ಲೂ ಕೂಡ ಹುಡುಗರು ಸ್ಕೂಲು ಕಾಲೇಜುಗಳಿಗೆ ಹೋಗ್ತಿದ್ದಾರೆ. ಪೈಪೋಟಿ ಅಂತೂ ಇದ್ದೇ ಇರುತ್ತೆ, ಅಲ್ಲಂತಲ್ಲ. ಎಲ್ಲ ಕಡೆ ಕೂಡ ನಮ್ಮ ಮನೆ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಉದ್ದೇಶ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ. ಮನೇಲಿ ಅದೇ ರೀತಿ ಕೂಡ ಚೆನ್ನಾಗೋದು ಅನ್ನೋ ರೀತಿಯಲ್ಲಿ ಪ್ರೇರೇಪಣೆನ ನೀಡ್ತಿರ್ತಾರೆ ಸಾಮಾನ್ಯವಾಗಿ. ಈ ಮನೆಯಲ್ಲೂ ಕೂಡ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ 10th ಓದ್ತಿರ್ತಾನೆ, ಇನ್ನೊಬ್ಬ ಚಿಕ್ಕ ಹುಡುಗ 7th ಓದ್ತಿರ್ತಾನೆ. 10th ಓದೋ ಹುಡುಗನದ್ದು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೀತಾನೆ. ಎಕ್ಸಾಮ್ ಬರೋದ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಏನು ಬಂದಿದೆ ಅನ್ನೋದು ತಂದೆಯ ಗಮನಕ್ಕೆ ಬರುತ್ತೆ. ಆ ರಿಸಲ್ಟಲ್ಲಿ ಆ ಹುಡುಗ ಫೇಲ್ ಆಗಿರ್ತಾನೆ. ಮನೇಲಿ ಹೋಗಿ ಯಾವ ರೀತಿ ಇದನ್ನು ತಂದೆ ತಾಯಿಗಳಿಗೆ ಹೇಳೋದು ಅನ್ನೋದು ಗೊಂದಲ ಅವನಲ್ಲಿ ಇರುತ್ತೆ. ತಂದೆ ಮಗ ಫೈಲ್ ಆದ್ನಲ್ಲ, ಏನು ಮಾಡೋದು ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾರೆ. ಮಗ ಮನೆಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಲೇಟಾಗಿ ಬೇಸರದಿಂದ ಮಗ ಮನೆಗೆ ಬರ್ತಾನೆ. ಮಗ ಮನೆಗೆ ಬರೋಕ್ಕಿಂತ ಮುಂಚೆ ತಂದೆ ಮನೆಗೆ ಬಂದು ಅಲ್ಲಿರುವಂಥ 50-60 ಮನೆಗಳು ಏನು ಒಟ್ಟಿಗೆ ಅವರು ಜೀವನ ಮಾಡ್ತಿದ್ರು, ಅವರೆಲ್ಲರನ್ನ ಕರೆದು ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಸಂಜೆ ಸಮಯದಲ್ಲಿ 6:30-7 ಗಂಟೆ. ಮಗ 6 ಗಂಟೆಗೆ ಮನೆ ಬಂದ. ಈ ಸಮಾರಂಭವನ್ನು ನೋಡಿ ಅವ್ನಿಗೆ ಶಾಕ್ ಆಗಿ, ಏನು ಇದ್ದಕ್ಕಿದ್ದಂಗೆ ಈ ರೀತಿ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿದಾರಲ್ಲ, ಏನು ವಿಷಯ ಅಂತ ತಾಯಿ ಹತ್ರ ಕೇಳ್ತಾನೆ. ತಾಯಿ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಮಗ ಏನಂತ, ತಂದೆ ಈ ರೀತಿ ಹೇಳಿದ್ರು, ಅದಕ್ಕೆಲ್ಲ ರೆಡಿ ಮಾಡ್ತಾರೆ. ಸರಿ ಆಯಿತು. ಆ ರಿಸಲ್ಟುದ್ದು ಹೇಳ್ಬೇಕು, ಅದು ಮರ್ತೋಯ್ತು. ಈ ಕಡೆ ಮೈಂಡು ಡೈವರ್ಟ್ ಆಯಿತು. ಆ ಪಾರ್ಟಿಲಿ ಎಲ್ಲರೂ ಸೇರ್ತಾರೆ. ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಯಿತು. ಎಲ್ಲರೂ ಕೂಡ ಬಂದು ಸೇರಿಯಾಗಿದೆ. ಕಾರ್ಯಕ್ರಮ ಮೊದಲಲ್ಲೇ ತಂದೆ ಮೈಕ್ ತಗೊಂಡೊಂದು ಸ್ಪೀಚ್ ಮಾಡ್ತಾರೆ. ಈ ಪಾರ್ಟಿಯನ್ನು ನಾನು ಯಾಕೆ ಅರೇಂಜ್ ಮಾಡಿದೆ ಅಂದರೆ, ಇವತ್ತು ನನ್ನ ಮಗನ ರಿಸಲ್ಟ್ ಬಂತು, 10th ರಿಸಲ್ಟ್ ಬಂತು. ಆ ರಿಸಲ್ಟ್ ಏನಾಯಿತು ಅನ್ನೋ ಹೇಳೋಕ್ಕಿಂತ ಮುಂಚೆ ನನ್ನ ಮಗ ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅನ್ನೋದನ್ನು ಅವನು ಮನವರಿಕೆ ಆಗಿ ಪ್ರತಿದಿನ ಕೂಡ ತುಂಬ ಚೆನ್ನಾಗಿ ಓದ್ತಿದ್ದ. ಅವನ ಪ್ರಯತ್ನವನ್ನು ಅವನು ಸರಿಯಾಗಿ ಮಾಡಿದ್ದಾನೆ. ಅವನ ಪ್ರಯತ್ನದಲ್ಲಿ ಅವನು ಎಡುವುದಿಲ್ಲ. ಆದರೆ ನನ್ನ ಮಗ ಪರೀಕ್ಷೆಯಲ್ಲಿ ಫೈಲ್ ಆದ. ಪರೀಕ್ಷೆಯಲ್ಲಿ ಫೈಲ್ ಆದ ಅನ್ನೋದಕ್ಕಿಂತ ಅವನ ಪ್ರಯತ್ನದಲ್ಲಿ ಅವನು ಪಾಸ್ ಆಗಿದ್ದಾನೆ, ಅವನು ಪ್ರಯತ್ನವನ್ನು ಮಾಡಿದ್ದಾನೆ. ಆ ಖುಷಿಗೋಸ್ಕರ ಈ ಪಾರ್ಟಿನ ಅರೇಂಜ್ ಮಾಡಿದ್ದೇನೆ ಅಂತ ತಂದೆ ಹೇಳ್ತಾನೆ. ಮಗನಿಗೆ ಆ ಸಂತೋಷ, ದುಃಖ ಇದೆಲ್ಲ ಉಕ್ಕಿ ಬರುತ್ತೆ. ಅಂದರೆ ನಾನು ಫೈಲ್ ಆಗಿರೋ ತಂದೆ ಗೊತ್ತಿದ್ರೂ ಕೂಡ ತಂದೆ ಯಾವುದೇ ರೀತಿಯಾದ ಒಂದು ಮಾತು ಕೂಡ ನನಗೆ ಬೈದೆ ನನ್ನ ಪ್ರಯತ್ನಕ್ಕೆ, ಆ ಪ್ರಯತ್ನವನ್ನು ಸೆಲೆಬ್ರೇಟ್ ಮಾಡಿ ಪಾರ್ಟಿಯನ್ನು ಕೊಡ್ತಿದ್ದಾರಲ್ಲ, ನನ್ನ ತಂದೆ ಎಷ್ಟು ಅದ್ಭುತವಾದ ಯೋಚನೆಯನ್ನು ಇಟ್ಕೊಂಡಿದ್ರು ಅನ್ನೋ ಯೋಚನೆ ಅವರಿಗೆ ಬರ್ತದೆ. ಆ ಮೋಟಿವೇಶನ್ನಿಂದ ಮಗ ಮುಂದಿನ ಪರೀಕ್ಷೆ ಬರೆದಾಗ ಟಾಪರ್ ಆಗಿ ಬರ್ತಾನೆ. ಮುಂದಿನ ದಿನಗಳಲ್ಲಿ ಸೆಕೆಂಡ್ ಪೀಸ್ ಆಗಿರ್ಬೋದು, ಡಿಗ್ರಿ ಪರೀಕ್ಷೆಗಳಲ್ಲಾಗಿರೋದು ಕೂಡ ಒಳ್ಳೆಯ ಅಂಕವನ್ನು ಪಡಿತಾನೆ. ವಿಷಯ ಇಷ್ಟೇ ಸ್ನೇಹಿತರೆ, ಮಕ್ಕಳು ಪಾಸ್ ಆಗ್ತಾರೋ ಫೈಲ್ ಆಗ್ತಾರೋ ರಿಸಲ್ಟ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದರೆ ರಿಸಲ್ಟ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡಲ್ಲ. ನಾನು ಅನೇಕ ಬಾರಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಸರ್ಟಿಫಿಕೇಟ್ ಮತ್ತು ಅಂಕಗಳು ಜೀವನದ ಗೆಲುವನ್ನು ತಂದು ಕೊಡಲ್ಲ. ಜೀವನದ ಗೆಲುವಿನ ಸಮೀಪಕ್ಕೆ ಬೇಕಾದ್ರೆ ತಗೊಂಡೋಗ್ಬೋದು. ಗೆಲುವನ್ನು ತಂದು ಕೊಡೋದು ನಮ್ಮ ಶತಪ್ರಯತ್ನ. ಮಕ್ಕಳನ್ನು ಯಾವತ್ತಿಗೂ ಕೂಡ ಹೆಚ್ಚಿನ ಮನೆಯಲ್ಲಿ ನಾನು ಗಮನಿಸಿದ್ದೇನೆ. ಮನೆಯಲ್ಲಿ ಮಕ್ಕಳಿರ್ಬೇಕಾದ್ರೆ ತಂದೆ ತಾಯಿ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ನೋಡು ಅವನು ಅಷ್ಟು ಚೆನ್ನಾಗಿ ಓದ್ತಿದ್ದಾನೆ, ನೀನು ಓದ್ತಿಲ್ಲ, ಅವನಷ್ಟು ಕೆಲಸ ಮಾಡ್ತಾನೆ, ನೀನು ಕೆಲಸ ಮಾಡ್ತಿಲ್ಲ, ಅವಳು ಹಂಗಿದ್ದಾಳೆ, ನೀನು ಹಿಂಗಿದ್ಯಾ, ಯಾವುದೇ ಕಾರಣಕ್ಕೂ
ನಮ್ಮ ಮಕ್ಕಳನ್ನು ಇನ್ನೊಬ್ಬರ ಮಕ್ಕಳಿಗೆ ಕಂಪೇರ್ ಮಾಡಿ ಇವರನ್ನು ಕೆಳಗೆ ಮಾಡಬಾರ್ದು, ಇವರಿಗೆ ಅವಮಾನವನ್ನು ಪಡಿಸ್ಬಾರ್ದು. ಅದು ಉತ್ತಮವಾದಂಥ ನಿರ್ಧಾರಗಳಲ್ಲ, ಯೋಚನೆ ಅಲ್ಲ, ಪರಿವರ್ತನೆಯ ದಾರಿ ಕೂಡ ಅದಲ್ಲ. ನೀನು ಚೆನ್ನಾಗಿ ಓದ್ತಿದ್ಯಾ, ಅವನು ಚೆನ್ನಾಗಿ ಓದ್ತಿದ್ದಾನೆ, ನೀನು ತುಂಬ ಚೆನ್ನಾಗಿ ಓದು. ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳಿಗೆ ಕಂಪೇರ್ ಮಾಡಿ ನಮ್ಮ ಮಕ್ಕಳನ್ನ ನಾವು ಯಾವತ್ತೂ ಕೆಳಗೆ ಮಾಡ್ಕೊಂಡು ಹೋಗ್ತೀವೋ ಅದು ಮಾನಸಿಕವಾಗಿ ಅವ್ರಿಗೆ ಗೊತ್ತಿಲ್ಲದೇ ಅವರು ಕೊರಗಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ನನ್ನ ತಂದೆ ತಾಯಿಗಳೇ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲಲ್ಲ, ನನ್ನ ತಂದೆ ತಾಯಿಗಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ. ಹೊರಗ್ನವರು ಯಾರಿಗೆ ಆಗಿರ್ಬೋದು, ನಮಗೆ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ಆಗಿರ್ಬೋದು, ಹೊರಗ್ನವ್ರು ಏನಾದರೂ ಒಂದು ಮಾತು ಹೇಳಿದ್ರೆ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಿ. ಆದರೆ ನಮಗೆ ಬೇಕಾದವರು, ನಮ್ಮ ಮನೆಯೊಳಗಿರೋರು, ನಮ್ಮವರೇ ನಮಗೊಂದು ಮಾತು ಹೇಳಿದಾಗ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅದೇ ರೀತಿ ಮಕ್ಕಳ ಮೇಲೂ ಕೂಡ ಆ ಪರಿಣಾಮವನ್ನು ಬೀಳ್ತಾ ಇರುತ್ತೆ. ಯಾವತ್ತಿಗೂ ಅಷ್ಟೇ, ಯಾವುದೇ ವಿಷಯದಲ್ಲ ಅಷ್ಟೇ, ಮಕ್ಕಳಿಗೆ ಬುದ್ಧಿವಾದನೆ ಹೇಳಬೇಕಾದ್ರೆ, ಅವರಲ್ಲಿ ಒಂದು ಬದಲಾವಣೆ ತರಬೇಕಾದ್ರೆ ಅವರಿಗೆ ಅರ್ಥವಾಗಿಸೋದಕ್ಕಿಂತ ಅವರ ಮನವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಆ ಮನಕ್ಕೆ ತಾಗುವಂಥ ನಾವು ಗುಣನಡತೆಯಿಂದ, ಅದ್ಭುತವಾದ ಯೋಚನೆಯಿಂದ ಉತ್ತಮ ಸಂದೇಶವನ್ನು ಅವ್ರು ನೀಡಿದರೆ ಖಂಡಿತ ಅವರು ಅರ್ಥ ಮಾಡ್ಕೊಳ್ತಾರೆ ಆ ತಂದೆ ರೀತಿಯಲ್ಲಿ. ಆ ತಂದೆ ಮನಸ್ಸು ಮಾಡಿದ್ರೆ ಬೇರೆ ಥರ ಮಾಡ್ಬೋದಿತ್ತು. ಮನೆಗೆ ಬಂದ್ಕೂಡಲೇ ಮಗನಿಗೆ 4 ಹೊಡೆದು, ಯಾಕೋ ಈ ಥರ ಮಾಡಿದ್ಯಾ, ಫೈಲ್ ಆಗಿಬಿಟ್ಟಲ್ಲ, ನನ್ನ ಮರೆಯೋದು ಇತ್ತು, ಅಕ್ಕ ಏನು ಮಾತಾಡ್ಕೊಳ್ತಾರೆ, ಈ ರೀತಿ ವರ್ತನೆ ಮಾಡ್ಬೋದಿತ್ತು. ಆದರೆ ಆ ತಂದೆಯ ವರ್ತನೆ ಸಂಪೂರ್ಣ ವಿಭಿನ್ನವಾಗಿತ್ತು. ಆ ತಂದೆಯ ವರ್ತನೆ ಸಂಪೂರ್ಣ ವಿಭಿನ್ನತೆ ಮತ್ತು ಆ ಮಗನಿಗೆ ಕೊಟ್ಟಂಥ ಮೋಟಿವೇಶನ್, ಆ ಧೈರ್ಯ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆ ಮಗ ಗೆಲ್ಲುವ ರೀತಿಯಲ್ಲಿ ಅವನ ಮನಸ್ಸನ್ನು ಅವನು ಗಟ್ಟಿಪಡಿಸ್ಕೊಂಡು ಅವನು ಆ ಗೆಲುವನ್ನು ಸಾಧಿಸ್ತಾನೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ಬುದ್ಧಿ ಹೇಳುವಾಗ ಹೊಡೆದು ಬುದ್ಧಿ ಹೇಳ್ತೀವೋ ಅದು ಬೇಡ. ಆ ಮಕ್ಕಳ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಬುದ್ಧಿವಾದನೆ ಹೇಳಿದ್ರೆ ಖಂಡಿತ ಎಲ್ಲ ಮಕ್ಕಳು ಕೂಡ ಕೇಳ್ತಾರೆ. ಇನ್ನೊಬ್ಬರೇ ಕಂಪೇರ್ ಮಾಡಿ ಯಾವುದೇ ಕಾರಣಕ್ಕೂ ಅವರವರ ಮಕ್ಕಳನ್ನು ಅವಮಾನ ಮಾಡೋಕ್ಕೆ ಹೋಗಬೇಡಿ. ಇನ್ನೊಬ್ಬರ ಮಕ್ಕಳನ್ನು ಹೊಗಳಿ ಬೇಡ ಅಂತ ಹೇಳಲ್ಲ. ಅವನು ಚೆನ್ನಾಗಿ ಓದ್ತಿದ್ದಾನೆ, ಅವನಿಗಿಂತ ಚೆನ್ನಾಗಿ ನೀನು ಓದ್ತಿದ್ಯಾ, ಓದು. ಈ ರೀತಿ ಮಾತುಗಳು ಬಂದರೆ ಉತ್ತಮವಾದಂಥ ವಿಚಾರಗಳನ್ನು ಮಕ್ಕಳಿಗೆ ನೀಡಿದಾಗ ಖಂಡಿತ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಮಕ್ಕಳು ಯಾವುದನ್ನು ಕಲಿಯಲ್ಲ ಚಿಕ್ಕದಾಗಿರ್ಬೇಕಾ, ಮಕ್ಕಳು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಈಗ ನಾನು ಮೊಬೈಲ್ ಇಟ್ಕೊಂಡಿದ್ದೀನ, ನನ್ನ ಮಗ ಕೂಡ ಮೊಬೈಲ್ ಇಟ್ಕೊಳ್ತಾನೆ. ನಾನು ಪುಸ್ತಕ ಇಟ್ಕೊಂಡಿದ್ದೀನ, ನನ್ನ ಮಗ ಕೂಡ ಪುಸ್ತಕ ಇಟ್ಕೊಳ್ತಾನೆ. ನಮ್ಮ ಪ್ರತಿಬಿಂಬವೇ ಮಕ್ಕಳು. ನಾವು ಏನು ಮಾಡ್ತೀವಿ, ನಾವು ಏನು ಯೋಚನೆ ಮಾಡ್ತೀವಿ, ನಾವು ಏನು ಮಾತಾಡ್ತೀವಿ ಅದನ್ನು ಪಕ್ಕ ಅವರು ಜೆರಾಕ್ಸ್ ಮಾಡ್ತಾರೆ. ಅದರಿಂದ ಮಕ್ಕಳ ಮುಂದೆ ಉತ್ತಮವಾದ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು, ಉತ್ತಮವಾದ ಮಾತುಗಳನ್ನು ಬಳಸಬೇಕು, ಉತ್ತಮವಾದ ವಾಕ್ಯಗಳನ್ನು ಬಳಸಬೇಕು. ಆದಷ್ಟು ಮಕ್ಕಳ ಮುಂದೆ ಮೊಬೈಲನ್ನು ಅವಾಯ್ಡ್ ಮಾಡೋದೇ ತುಂಬ ಉತ್ತಮ. ನಾವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಅದು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಅದೇ ಬರುತ್ತೆ. ಎಷ್ಟೋ ಜನರಲ್ಲಿ ತಂದೆ ತಾಯಿಗಳೇ ಮೊಬೈಲ್ ಕೂತ್ಕೊಳ್ತಾರೆ, ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಮೊಬೈಲ್ ವಿಚಾರ ಅಂತಲ್ಲ, ಪ್ರತಿಯೊಂದು ವಿಚಾರಗಳು ಕೂಡ ಅಷ್ಟೇ. ನಾವು ಯಾರೋ ಒಬ್ಬರ ಹತ್ರ ಮಾತಾಡ್ತೀವಿ, ಮನೆಗೆ ಬಂದವ್ರ ಹತ್ರ ಮಾತಾಡ್ತಿರ್ತೀವಿ, ನಾವು ಏನು ವಾಕ್ಯಗಳು ಮಾತಾಡ್ತೀವಿ, ಆ ಮಗು ಆಟ ಆಡ್ತಿದ್ರು ಕೂಡ ಆ ಮಗುವಿನ ಸಂಪೂರ್ಣ ಗಮನ ನಮ್ಮ ಮಾತುಗಳು, ಇವ್ರು ಏನು ಮಾತಾಡ್ತಿದ್ದಾರೆ ಆ ಮಾತುಗಳ ಮೇಲಿರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಿ. ಅವ್ರು ಹೋದ ನಂತರ ನಾವು ಮಾತಾಡ್ಕೊಂಡ ವಿಷಯವನ್ನು ಆ ಮಗು ಗುಣಗುಡುತ್ತೆ. ಆ ರೀತಿ ಮಕ್ಕಳ ಮುಂದೆ ಮಾತಾಡೋವಾಗಿರ್ಬೋದು, ನಾವು ಮಾಡುವಂಥ ಕೆಲಸಗಳಾಗಿರ್ಬೋದು, ಉತ್ತಮ ಕೆಲಸಗಳನ್ನು ಮಾಡಿದಾಗ, ಉತ್ತಮ ಮಾತುಗಳನ್ನು ಆಡಿದಾಗ ಅವರು ಕೂಡ ಉತ್ತಮ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೀತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಇಂಥದ್ದೇ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.